ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ನಿಷೇಧ ಮಾಡಿ ಶಾಲೆಗಳಲ್ಲಿ ಹಿಜಾಬ್ ಹಾಕಬಾರ್ದು, ಯೂನಿಫಾರ್ಮ್ಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಮಾಡಿತ್ತು. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದೆ. ನಗೆ ನಾಚಿಕೆ ಇಲ್ಲದೆ ಹೇಳ್ತಾರೆ, ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವುದು ಕಂಪ್ಯಾರಿಸನ್ ಅಂತೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಇನ್ನು ಮೊನ್ನೆ 600 ಕೋಟಿ ರೂಪಾಯಿಗಳನ್ನು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದಾರೆ. ಕಳೆದ 3 ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲಿ 1600 ಕೋಟಿ ಮುಸ್ಲಿಂ ಮಕ್ಕಳಿಗೆ ಓದಲಿಕ್ಕೆ ಉರ್ದು ಪಿ ಯು ಕಾಲೇಜುಗಳನ್ನು ತೆರಲಿಕ್ಕೆ, ಉರ್ದು ಹೈಸ್ಕೂಲ್ಗಳನ್ನು ತೆರಲಿಕ್ಕೆ, ಉರ್ದು ಹಾಸ್ಟೆಲ್ಗಳನ್ನು ತೆರಲಿಕ್ಕೆ ದುಡ್ಡು ಇಟ್ಟಿದ್ದಾರೆ. ಅಂದರೆ ಈ ದೇಶದಲ್ಲಿ ಮುಸ್ಲಿಮರನ್ನ ಎಲ್ಲರ ಜೊತೆ ಸೇರಲಿಕ್ಕೆ ಬಿಡೋದಿಲ್ಲ. ಎಳೆಯ ಮನಸ್ಸುಗಳನ್ನು ಬೇರೆಯಾಗಿ ಒಡೆದಿಡುವಂಥ, ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳುವಂಥ ಒಂದು ಪಿತೂರಿಗೆ ಕೈ ಹಾಕಿದೆ. ಇದರಿಂದ ಸಮಾಜದಲ್ಲಿ ಆಗುವಂಥ ಅಲ್ಲೋಲ ಕಲ್ಲೋಲಗಳನ್ನು ಪರಿಗಣಿಸ್ತಾನೇ ಇಲ್ಲ. ತನ್ನ ವೋಟ್ ಆಯಿತು ತಾನಾಯಿತು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಮಾಡಿದೆ. ಶಾಲೆಗೆ ಬರುವಂಥ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತೇಳಿ ಹೇಳಿ ಜಾತ್ಯತೀತ ಮಕ್ಕಳಾಗಬೇಕು ಅನ್ನುವಂಥದ್ದು ಕಲ್ಪನೆ, ಯೂನಿಫಾರ್ಮ್ ಕಲ್ಪನೆ ಇವ್ರದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯೂನಿಫಾರ್ಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ. ಇವತ್ತು ಹಿಜಾಬ್ಗಳು ಇರಲೇ ಇಲ್ಲ, ಅವತ್ತು ಕೂಡ ಇರಲಿಲ್ಲ. ಹಿಜಾಬ್ ಹಾಕ್ಕೊಂಡು ಬಂದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಅನೇಕ ಮುಸ್ಲಿಂ ರಾಷ್ಟ್ರಗಳಲ್ಲೇ ಹಿಜಾಬನ್ನು ನಿಷೇಧ ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಹಿಜಾಬನ್ನು ಇಡಲಿಕ್ಕೆ ಕಾಯ್ದೆ ಮಾಡ್ತಾ ಇದ್ದಾರೆ. ಹಿಜಾಬ್ ನಿಷೇಧ ಕಾಯ್ದೆಯನ್ನು ತೆಗೆದುಹಾಕಿದ್ದಾರೆ. ಇದು ಎಲ್ಲ ಜನರಿಗೂ ಇದರ ಅರ್ಥ ಆಗ್ತದೆ ಏನು ಅಂತೇಳಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಒಂದೊಂದು ದಿನ ಇದ್ದಾಗಲೂ ಕೂಡ ಇದೊಂದು ಅನಾಹುತವನ್ನು ಮಾಡ್ತಾ ಇದೆ. ಇತ್ತೀಚೆಗೆ ದಾವಣಗೆರೆ ಎಲೆಕ್ಷನ್ನಿಂದ ಶುರುವಾಗಿದೆ, ಮುಸ್ಲಿಮರಿಗೆ ಅಸಮಾಧಾನ ಆಗಿದೆ ಅಂತ. ಮೊನ್ನೆ ದಿನ ಮುಸ್ಲಿಂ ಧರ್ಮಗುರುಗಳು ಇನ್ನು ಸದ್ಯದಲ್ಲೇ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಏನು ಮಾಡಿದೆ ಅನ್ನುವಂಥ ವಿಮರ್ಶೆಯ ಒಂದು ಸಮಾವೇಶ. ಇದಕ್ಕೆ ಹೆದರಿ ಗಡಿಬಿಡಿಯಾಗಿ ಈ ರೀತಿ ಎಲ್ಲ ತುಷ್ಟೀಕರಣದ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ತೋರಿಸುವಂಥ ವ್ಯವಸ್ಥೆ. ಹಾಗಾದರೆ ಕಾಂಗ್ರೆಸ್ನವರಿಗೆ ಓಟು ಬೇರೆ ಧರ್ಮದವರು, ಕ್ರಿಶ್ಚಿಯನ್ರದ್ದು ಬೇಡ, ಹಿಂದೂಗಳದ್ದು ಯಾರದ್ದು ಬೇಡ, ಬರೀ ಮುಸಲ್ಮಾನರದ್ದು ಓಟಿಗೋಸ್ಕರ ಅವ್ರದ್ದು ಓಟ್ ಇದ್ದರೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಒಂದು ನಂಬಿಕೆಯಲ್ಲಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗಲೇ ಈ ಶಾಲೆಗಳಲ್ಲಿ ಹಿಜಾಬ್ ಹಾಕೊಂಡು ಬರೋದನ್ನು ನಿಷೇಧ ಮಾಡಿದ್ವಿ. ಈಗ ಅದನ್ನು ತೆಗೆದುಹಾಕಿದೆ ಸರ್ಕಾರ. ಇದು ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರೋದಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಹಿಜಾಬ್ ನಿಷೇಧ ಮಾಡಿ ಶಾಲೆಗಳಲ್ಲಿ ಹಿಜಾಬ್ ಹಾಕಬಾರ್ದು, ಯೂನಿಫಾರ್ಮ್ಗೆ ಆದ್ಯತೆ ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ಮಾಡಿತ್ತು. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದನ್ನು ತೆಗೆದುಹಾಕಿ ಹಿಜಾಬನ್ನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದೆ. ನಗೆ ನಾಚಿಕೆ ಇಲ್ಲದೆ ಹೇಳ್ತಾರೆ, ಜನಿವಾರ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ, ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡ್ತೀವಿ. ಯಾವುದಕ್ಕೆ ಯಾವುದು ಕಂಪ್ಯಾರಿಸನ್ ಅಂತೇಳಿ ನನಗೆ ಗೊತ್ತಿಲ್ಲ. ನಗೆ ನಾಚಿಕೆ ಇಲ್ಲದೆ ಇರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ತುಷ್ಟೀಕರಣದ ಒಂದು ಪರಾಕಾಷ್ಠೆಯನ್ನು ಮುಟ್ಟೋಗಿದೆ. ಇನ್ನು ಮೊನ್ನೆ 600 ಕೋಟಿ ರೂಪಾಯಿಗಳನ್ನು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದಾರೆ. ಕಳೆದ 3 ಬಜೆಟ್ನಲ್ಲಿ ಪ್ರತಿ ಬಜೆಟ್ನಲ್ಲಿ 1600 ಕೋಟಿ ಮುಸ್ಲಿಂ ಮಕ್ಕಳಿಗೆ ಓದಲಿಕ್ಕೆ, ಉರ್ದು ಪಿ ಯು ಕಾಲೇಜುಗಳನ್ನು ತೆರಲಿಕ್ಕೆ, ಉರ್ದು ಹೈಸ್ಕೂಲ್ಗಳನ್ನು ತೆರಲಿಕ್ಕೆ, ಉರ್ದು ಹಾಸ್ಟೆಲ್ಗಳನ್ನು ತೆರಲಿಕ್ಕೆ ದುಡ್ಡು ಇಟ್ಟಿದ್ದಾರೆ. ಅಂದರೆ ಈ ದೇಶದಲ್ಲಿ ಮುಸ್ಲಿಮರನ್ನ ಎಲ್ಲರ ಜೊತೆ ಸೇರಲಿಕ್ಕೆ ಬಿಡೋದಿಲ್ಲ. ಎಳೆಯ ಮನಸ್ಸುಗಳನ್ನು ಬೇರೆಯಾಗಿ ಒಡೆದಿಡುವಂಥ, ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳುವಂಥ ಒಂದು ಪಿತೂರಿಗೆ ಕೈ ಹಾಕಿದೆ. ಇದರಿಂದ ಸಮಾಜದಲ್ಲಿ ಆಗುವಂಥ ಅಲ್ಲೋಲ ಕಲ್ಲೋಲಗಳನ್ನು ಪರಿಗಣಿಸ್ತಾನೇ ಇಲ್ಲ. ತನ್ನ ವೋಟ್ ಆಯಿತು ತಾನಾಯಿತು ಅನ್ನುವಂಥ ಒಂದು ಭಾವನೆಯಿಂದ ಇವತ್ತು ಮಾಡಿದೆ. ಶಾಲೆಗೆ ಬರುವಂಥ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ನಾನು ಬೇರೆ ಅಲ್ಲ ನೀನು ಬೇರೆ ಅಲ್ಲ ಅಂತೇಳಿ ಹೇಳಿ ಜಾತ್ಯತೀತ ಮಕ್ಕಳಾಗಬೇಕು ಅನ್ನುವಂಥದ್ದು ಕಲ್ಪನೆ, ಯೂನಿಫಾರ್ಮ್ ಕಲ್ಪನೆ ಇವ್ರದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯೂನಿಫಾರ್ಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ. ಇವತ್ತು ಹಿಜಾಬ್ಗಳು ಇರಲೇ ಇಲ್ಲ, ಅವತ್ತು ಕೂಡ ಇರಲಿಲ್ಲ.
ಹಿಜಾಬ್ ಹಾಕೊಂಡು ಬಂದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಅನೇಕ ಮುಸ್ಲಿಂ ರಾಷ್ಟ್ರಗಳಲ್ಲೇ ಹಿಜಾಬನ್ನು ನಿಷೇಧ ಮಾಡಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಈ ಹಿಜಾಬನ್ನು ಇಡಲಿಕ್ಕೆ ಕಾಯ್ದೆ ಮಾಡ್ತಾ ಇದ್ದಾರೆ. ಹಿಜಾಬ್ ನಿಷೇಧ ಕಾಯ್ದೆಯನ್ನು ತೆಗೆದುಹಾಕಿದ್ದಾರೆ. ಇದು ಎಲ್ಲ ಜನರಿಗೂ ಇದರ ಅರ್ಥ ಆಗ್ತದೆ ಏನು ಅಂತೇಳಿ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಒಂದೊಂದು ದಿನ ಇದ್ದಾಗಲೂ ಕೂಡ ಇದೊಂದು ಅನಾಹುತವನ್ನು ಮಾಡ್ತಾ ಇದೆ. ಇತ್ತೀಚೆಗೆ ದಾವಣಗೆರೆ ಎಲೆಕ್ಷನ್ನಿಂದ ಶುರುವಾಗಿದೆ, ಮುಸ್ಲಿಮರಿಗೆ ಅಸಮಾಧಾನ ಆಗಿದೆ ಅಂತ. ಮೊನ್ನೆ ದಿನ ಮುಸ್ಲಿಂ ಧರ್ಮಗುರುಗಳು ಇನ್ನು ಸದ್ಯದಲ್ಲೇ ಒಂದು ದೊಡ್ಡ ಸಮಾವೇಶವನ್ನು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಏನು ಮಾಡಿದೆ ಅನ್ನುವಂಥ ವಿಮರ್ಶೆಯ ಒಂದು ಸಮಾವೇಶ. ಇದಕ್ಕೆ ಹೆದರಿ ಗಡಿಬಿಡಿಯಾಗಿ ಈ ರೀತಿ ಎಲ್ಲ ತುಷ್ಟೀಕರಣದ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ತೋರಿಸುವಂಥ ವ್ಯವಸ್ಥೆ. ಹಾಗಾದರೆ ಕಾಂಗ್ರೆಸ್ನವರಿಗೆ ಓಟು ಬೇರೆ ಧರ್ಮದವರು, ಕ್ರಿಶ್ಚಿಯನ್ರದ್ದು ಬೇಡ, ಹಿಂದೂಗಳದ್ದು ಯಾರದ್ದು ಬೇಡ, ಬರೀ ಮುಸಲ್ಮಾನರದ್ದು ಓಟಿಗೋಸ್ಕರ ಅವ್ರದ್ದು ಓಟ್ ಇದ್ದರೆ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಒಂದು ನಂಬಿಕೆಯಲ್ಲಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ನಾನು ಹೋಮ್ ಮಿನಿಸ್ಟರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.